ಎಥನಾಲ್ ಫ್ಯಾಕ್ಟರಿ ನಿರ್ಮಾಣ ವಿರೋಧಿಸಿ 28 ದಿನಗಳಿಂದ ನಡೆಸ್ತಾ ಇದ್ದಂತಹ ಧರಣಿ ಸತ್ಯಾಗ್ರಹವನ್ನು ಮೇಲಾಧಿಕಾರಿಗಳ ಆದೇಶದಂತೆ ತೆರವುಗೊಳಿಸಿದ ತಹಶೀಲ್ದಾರರು ಅಧಿಕಾರಿಗಳ ನಡೆಯನ್ನ ಖಂಡಿಸಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ ಹೋರಾಟಗಾರರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದ ಹತ್ತಿರ ನಿರ್ಮಾಣವಾಗ್ತಾ ಇರುವ ಎಥನಾಲ್ ಫ್ಯಾಕ್ಟರಿಯಿಂದ ಮನುಷ್ಯ ಮತ್ತು ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಮಾರಕವಾಗಿದ್ದು ಇಂತಹ ಫ್ಯಾಕ್ಟರಿ ನಿರ್ಮಾಣ ನಮ್ಮಲ್ಲಿ ಬೇಡ ಎಂದು ವಿರೋಧಿಸಿ ಸುಮಾರು 28 ದಿನಗಳಿಂದ ನಡೆಸ್ತಾ ಇದ್ದ ಧರಣಿ ಸತ್ಯಾಗ್ರಹವನ್ನು ಮೇಲಧಿಕಾರಿಗಳ ಆದೇಶದ ಮೇರೆಗೆ ತಹಶೀಲ್ದಾರ್ ಧನಂಜಯ ಎಂ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳೊಂದಿಗೆ ತೆರವುಗೊಳಿಸಿದ್ದಾರೆ. ಇದರಿಂದ ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಧರಣಿ ಸತ್ಯಾಗ್ರಹಕಾರರು ಭಾರತ ಸ್ವತಂತ್ರ ಸಂವಿಧಾನದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಹೋರಾಟಗಾರರಿಗೆ ಬೆಲೆ ಇಲ್ಲದಂತಾಗಿದೆ ಎಂದು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ತಮ್ಮ ಮುಂದಿನ ನಡೆಯ ಬಗ್ಗೆ ಗ್ರಾಮಸ್ಥರೆಲ್ಲರೂ ಸೇರಿ ಆಲೋಚನೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳಲು ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ NKS TV4 ಲಕ್ಷ್ಮೇಶ್ವರ. ಇಲ್ಲಿವರೆಗೂ ಕೂಡ ಒಂದ್ಸರಿ ಎರಡು ಸರಿ ಬಂದು ಹೋದಂತರು ಇವತ್ತು ಕಾನೂನು ಜಾರಿ ಮಾಡೋದಕ್ಕೆ ಪೂರ್ವದಲ್ಲಿ ಎರಡು ಸರಿ ಬಂದು ಹೋಗಿದ್ದಾರೆ. ಅವತ್ತ ಮಾಡಬಹುದಾಗಿತ್ತು. 18ನೇ ತಾರೀಕಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ರು. ಇಲ್ಲಿವರೆಗೂ ಎರಡು ಸಲ ಬಂದು ಇದನ್ನು ಕಾನೂನು ಜಾರಿ ಮಾಡಬೇಕಾದ್ರೆ ಅವತ್ತ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಯಾಕೆ ರೀತಿ ಒಳಗೆ ನಮ್ಗೆ ಬಂದು ಇದನ್ನ ಈ ಥರ ಮಾಡಲಿಲ್ಲ, ಕೇಸ್ ಮಾಡಿದ್ದಾಗಲಿ ಇವರು ಅಧಿಕಾರಿಗಳು AC ಅವರಲ್ಲಿ DC ಅವರು ಬಂದು ನಮ್ಮ ಜನರ ಕಷ್ಟಗಳನ್ನು ಕೇಳ್ಕೊಂಡು ಇದು ತೆರವುಗೊಳಿಸಿದ್ರು ಭಾಳ ಖುಷಿ ಇತ್ತು. ಆದ್ರೆ ಇದು ಯಾಕೋ ಒಂದು ಸೈಡಿಂದ ನಮಗೆ ಬೇಜಾರಾಗತ್ತೆ. ಯಾಕೆ ಇದೆಲ್ಲ ಹಾಕಿದ ಶುರುವಲ್ಲಿ ನಾವು ಇಲಾಖೆಯಿಂದ ಕೊಡ್ರಪ್ಪ ಅಂದ್ರೆ ಪರ್ಮಿಷನ್ ಅದು ನಮ್ಗೆ ತೊಗೊಂಡಿದ್ದೆ. ಅದ್ರಾಗೂ ನಾವು ಕಳಿಸಿದ್ದೈತಿ. ಹೌದಾ? ಅದ್ರ ವಿರುದ್ಧವಾಗಿ ನಮ್ಮ ಕೇಸು ಪ್ರಕರಣ ಮಾಡಿದ್ದಾರೆ. ಈಗ ಸರ್ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಕೆಲಸ ಏನು ಮಾಡಿದ್ರು ಸರ್? ನನಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಮತ್ತೆ ತನಿಖೆ ಮಾಡಬೇಕು ಸರ್. ಅರ್ಥ ಆಗುತ್ತೆ ಸರ್. ಅವರು ಕೊಟ್ರ ಈಗ ನಮ್ಮ ಹೋರಾಟವನ್ನು ತೆಗೆಯುವಂಥ ಕೆಲಸ ಕೊಟ್ಟಂತ ಒಂದು ಲೆಟರ್ ಮೇಲೆ ನಾನು ಆದೇಶ ಮಾಡಿದ್ದೆ ಸರ್. ಓಕೆ ರೀ, ದಿಢೀರ್ ಅಂತ ಬೆಳಗ್ಗೆ 6 ಗಂಟೆಗೆ ಯಾಕೆ ಬಂದ್ರಿ? ಒಂದು ನೋಟಿಸ್ ಒಂದು ನಿಮಿಷ 200 ಮಂದಿ ಪೊಲೀಸ್ ನಾವು ನೋಡ್ರಿ ಅವ್ರು ಪೊಲೀಸರು ಏನು ಹೇಳ್ಯಾರ ಅದ್ರ ಪ್ರಕಾರ ನಾವು ಬಂದಿವಿ. ಪೊಲೀಸ್ ರೆಡಿಯಾರ ನಿಮ್ಗೆ ಮಾಹಿತಿ? ಹೌದೌದು. ಪೊಲೀಸರಿಗೆ ನೀವೇ ಅವ್ರಿಗೆ ನೀವೇ 200 ಮಂದಿ ಪೊಲೀಸ್ ಕರೆಸಿದಾರ ಅವ್ರು ಹೇಳ್ತಾ ಇದ್ದಾರೆ. 200 ಮಂದಿ ಪೊಲೀಸರು ಬಂದಿಲ್ಲ. ಒಂದು 50 ಪೊಲೀಸ್ 200 ಮಂದಿ ಇದೆ ಸರ್. ಇರ್ಲಿ ಸರ್. ನಿಮಗೆ ನಿಜವಾಗಲೂ ದಿನನಿತ್ಯ ಬಂದಿದ್ದೀರಾ, ನೀವು ನಮ್ಮ ಹಾವಭಾವನ ಗುರ್ತೈತಿ. ನಾವು ಎಷ್ಟು ಮಂದಿ ಕುಂತರು ಅಲ್ಲಿ ತೊಂದರೆ ಆಗಂದ್ರೆ ಜನಗಳನ್ನ ಜಾಸ್ತಿ ಇನ್ವೈಟ್ ಮಾಡಿಲ್ಲ. ನಮ್ಮ ಹೋರಾಟ ನಿರ್ದಿಷ್ಟ ಅವಧಿಯಿಂದ ಟೈಮ್ ತೊಗೊಂಡೈತಿ. ಹಾಗಾಗಿ ನೀವು ಎಲ್ಲರೂ ನೋಡಿದಾರ, ಅಲ್ಲಿ ಕೇಳಿದಾರೆ. ಒಳ್ಳೆ ಇನ್ನೊಂದು ಏನಪ್ಪ ಅಂದ್ರೆ ಯಾವುದೂ ತೊಂದರೆ ಮಾಡಿಲ್ಲ ನಾವು. ಆದರೂ ನಮ್ಮ ಮೇಲೆ ಪ್ರಕರಣ ಹಾಕಲ್ಲ. ಓಕೆ, ಅದಿಲ್ಲ, ಅವರು ವೈಯಕ್ತಿಕ ಮಾಡಿದಾರೆ. ಬಟ್ ನಾವು ಇಲ್ಲೇನಾರ ಒಂದು ಗಲಾಟೆ ಮಾಡಿದ್ರೆ ನೀವು ಸಿಬ್ಬಂದಿಗಳು ಹೆಚ್ಚಿನ ಜನಸಂಖ್ಯೆಗೆ ಬರಬೇಕು. ಹೌದ್ರೆ? ಒಳ್ಳೆ ತಿಂಟ ಕೇಳಿಸ್ಬೇಕಂತಂದ್ರೆ ಒಂದು ಮನವಿನ ನಮ್ಗೆ ಮುಂಜಾಗ್ರತೆ ಏನಾದ್ರು ಕೊಡಬೇಕು, ಇಂಟಿಮೇಷನ್ ಕೊಡ್ಬೇಕು. ನೀವು ಪೊಲೀಸ್ ಇಲಾಖೆಯಿಂದ ಎಲ್ಲಿ ಕೊಡ್ಬೇಕಾಗಿತ್ತು. ಈಗ ದಿನನಿತ್ಯ ನೀವು ಬರ್ಬೇಕಾದ್ರೆ ಯಾರು ತಹಶೀಲ್ದಾರ್ ಬರೋ ಮುಂದೆ ನೀವು ಹೇಳ್ತೀರಿ ಸರ, ಇಲ್ಲ ಸರ ಹಿಂಗೆ ಬರಾಕತ್ತಾರ ಅಲಪರ ಅಂತ ಹೇಳ್ತೀರಿ. ಇಲ್ಲೇ ಹೋರಾಟದಲ್ಲಿ ಕುಂತಂಥ ಸಂದರ್ಭದಾಗ ಇವತ್ತು ಸಾಹೇಬ್ರು ಬರಾಕತ್ತಾರ ಅಂತ ಯಾರು ಹೇಳಿದ್ರಿ ಸರ್? ಇಲ್ಲಿ ಬಂದಿತ್ತಲ್ಲ ಸರ್, ಬರೋಕ್ಕಿಂತ ಮುಂಚೆ ತಹಶೀಲ್ದಾರ ಬರಲಿ, AC ಅವರ ಬರಲಿ, ನೀವರ ಬರಲಿ, ಯಾರೋ ಬಂದು ನೀವು ಅಂತೇಳಿ 6 ಗಂಟೆಗೆ ಅಷ್ಟು ಅವಶ್ಯಕತೆ ಪೊಲೀಸ್ ಇಲಾಖೆ ಅವಶ್ಯಕತೆ ಇರೋದಲ್ಲ ಸರ್. ನಮಗೂ ಹೋಗತ್ತೆ. ಹೋರಾಟ ತಿಂಗಳ ಮಾಡಿವಿ ಸರ್. ಇಡೀ ಗ್ರಾಮಸ್ಥರ ನಮಗೇನ್ ನ್ಯಾಯ ಕೊಡ್ರಿ? ನೀವು ಏನ್ ಕೊಡ್ತೀರಿ ಹೇಳ್ರಿ? ಅಂತ ಹೇಳ್ರಿ. ಎಲ್ಲಿ ಯಾವ ಮಾತಾಡ್ತೀರಿ? ಟೆಂಟ್ ಕೀಳಿಸಿ ಇಡೀ ಊರಿಗೆ ಅವಮಾನ ಮಾಡಿದ್ರು, ಗೌರವ ಮಾಡಿದ್ರು, ಅವಮಾನ ಮಾಡಿದ್ರು. ಪ್ರತಿಭಟನೆ ಯಾಕೆ
ನೀವು ನಾವು ವಾದಂತ್ರಿ ಇಲ್ಲ ತಾಲೂಕ್ ಯಜಮಾನ್ರ ಅದಾರ ನಿಮ್ ಕೂಟ ವಾದ ಇಲ್ಲ. ತಾಲೂಕ್ ಯಜಮಾನ್ ಏನಂದ್ರೆ ಇಲ್ಲಪ್ಪ ನನಗೆ ಎ ಸಿ ಅವ್ರು ಆದೇಶ ಮಾಡ್ರ ಅಂತಂದ್ರೆ ಹೌದ್ರಿ ಸರ್? ನೀವು ಯಾರೀ ಅವ್ರು ಹೇಳ್ಯಾರ ಕಾನೂನು ಅದ ರೀ ಸರ್, ಅದಕ್ಕೆ ಗೊತ್ತಾಗ್ಬೇಕು ಸರ್ ನಮ್ಗೆ. ಎಲ್ಲ ಓದಿ ಬಿಡ್ರಿ, ನಿಮ್ಗೆ ಅರ್ಥ ಓದೇ ಸರ್, ಓದೈತಿ ನಾವು ಬಹಿರಂಗ ಜನರಿಗೆ ಗೊತ್ತು. ನಾವು ಒಬ್ಬರ ಪ್ರತಿ ಒಂದನ್ನು ನೋಟ್ ಮಾಡಿ ಹಾಕಿ ಓಕೆ ಸರ್, ನೋಟ್ ಮಾಡಿದ್ರೆ ಈಗ ನಮ್ಗೆ CPS ಅವರು PS ಅವರು ವಾದ ಬ್ಯಾಡ ಸರ್. ಈಗ ನೀವು ತಾಲೂಕು ಯಜಮಾನ ತಗಲೇ ಅಂತೀವಿ ಸರ್, ಈಗೂ ಅಂತೀವಿ ನಾವು. ನಿಮ್ಮ ಕಡೆ ಕೇಳೋದಂದ್ರೆ ಏನಂತಾರೆ ನಮ್ಗೆ ಅನ್ಯಾಯ ಆಗಾಕೊಂತರ ಅಂತ ಹೇಳಿ ನಾವು 1.5 ತಿಂಗಳ ಸ್ಟ್ರೈಕ್ ಮಾಡ್ಕೊಂತ ಬಂದೀವಿ. ನಿಮ್ಮ ಗಮನಕ್ಕೆ ಐತಿ, ನೀವು 2 ಸಲ ಬಂದಿರಿ. ಈಗ ನೀವೇ ಅಂತೀರಿ ಇಲ್ರಿ ಇದು ಸುವ್ಯವಸ್ಥೆ ಹಾಳಾಕತ್ತಿ, ಒಂದು ಇವ್ರು PS ಸರ್ ಕೊಟ್ರಿ ಅಂತಂದೆ. ಆಮೇಲೆ AG ಅವರು ಆದೇಶ ಮಾಡ್ರ ಅಂತಂದ್ರಿ ಸರ್. ಈಗ ನಾವು ಸರ್, ಈಗ ನಾವು AG ಅವರು ಗದಗ, ನೀವು ನಮ್ಮ ತಾಲೂಕು ಯಜಮಾನ. ಈಗ ನಾವು ನಿಮ್ಮನ್ನ ಕೇಳ್ಬೇಕು, ಬಂದಿರೋ ನಿಮ್ಮನ್ನ ಕೇಳ್ಬೇಕು. ಹೌದು ಅಂತಾರೆ, ನಾವು ಮಾತಾಡೋದು ಏನು ತಪ್ಪಾದ್ರೆ ವಿಚಾರ ಮಾಡಿ ನಾವು ನಿಮ್ಮನ್ನ ಕೇಳ್ಬೇಕು. ಏನು ಕೇಳ್ಬೇಕು ಸರ್? ನಾವು 1.5 ತಿಂಗಳು ಕೊಡ್ತೀವಿ, ನಮ್ಗೆ ಅನ್ಯಾಯ ಹಾಕೊಂಡು ನಿಮ್ಮನ್ನ ಕೇಳ್ಬೇಕು. ನೀವಂತೀರಿ ಇಲ್ಲಪ್ಪ ನನಗೆ ನೀವು ಹಾಕಾಗೆ ಈಗ ಆದೇಶ ಮಾಡೋದು ಹೌದು. ಮತ್ತು ನಮ್ಮ ಜೀವನ ಹೆಂಗೆ ಸರ್? ನಾವು ವ್ಯವಸ್ಥೆ ಮಾತಾಡ್ತೀವಿ, ನಮ್ಮ ಜೀವನ ಹೆಂಗೆ? ಈಗ ನಾವು 1.5 ತಿಂಗಳು ಕುಂತಿದ್ರೆ ನೀವು ಮಾಡಕ್ಕೆ ನಿಮ್ಮ ಕಾನೂನು ವ್ಯವಸ್ಥೆ ಮಾಡಿದ್ರೆ ಈಗ ನೀವು ಏನು ಅನ್ನೋಂತೀರಿ ಬೆಳಗ್ಗೆ 7 ಗಂಟೆಗೆ ಬಂದಿರಿ ಸರ್. ಇದ್ರ ಬಗ್ಗೆ ನಾವು 1.5 ತಿಂಗಳು ಕುಂತಿರಪ್ಪ, ಒಂದು ದಿವಸ ಮುಂಚೆ ತೆಗೆದ್ರೆ ಆಗಿ ಸರ್ ಈಗ ಬರಾಕುಂತಾರಪ್ಪ ನಿಮ್ಗೆ ಹಿರೇಮಲ್ಲಪ್ಪರಿಗೆ ಯಾರು ಯಜೂರು ಆದೇಶ ಮಾಡ್ರಪ್ಪ ಬರಾಕುಂತಪ್ಪ ಕೊಟ್ಟಿರ್ತಾರೆ. ಬೆಳಿಗ್ಗೆ 7 ಗಂಟೆಗೆ ತಿಳಿಯಿರಿ ನಾವು ಬಂದು. ನಮ್ಮದು ರೈತರದ್ದು ವ್ಯವಸ್ಥೆ 2 ಮಂದಿ ಕುಂತಿರ್ತೀವಿ, 4 ಮಂದಿ ಕುಂತಿರ್ತೀವಿ, 5 ಮಂದಿ ರೈತರ ವ್ಯವಸ್ಥೆ ಕುಂತಿದ್ದಾರೆ. ಬೆಳಿಗ್ಗೆ ಇನ್ನೂ 6 ಗಂಟೆ ಆಗಿಲ್ಲ ಸರ್. 6 ಗಂಟೆಗೆ ದಿಢೀರ್ ನಮ್ಮ 100, 150, 200 ಮಂದಿ ಸಿಬ್ಬಂದಿ ಬಂದೈತಿ. ಬಂದು ನನಗೆ ಫೋನ್ ಮಾಡಿದ್ರು, ಯಾರು ಸರ್ ಇಲ್ಲಪ್ಪ ಅರ್ಜೆಂಟ್ ಬಾ ನೀನಂದ್ರೆ. ಸರ್ ಹೊಲ್ದಾಗ ತಿನ್ರಿ ನಂದು, ಇಲ್ಲಪ್ಪ ಅರ್ಜೆಂಟ್ ಬಾ. ಆದರೂ ಬಂದು ನಾವು ಕೆಲಸ ಬದಿಗೆ ಒತ್ತಿ ಇಟ್ಟು ನಮ್ಮ ಹಾಳಾದ್ರೂ ಚಿಂತಿಲ್ಲ, ನಮ್ಮ ಜೀವನ ಹೊಂಟೈತೆ ಬಂದು ಸರ್. ಈಗ ಬಂದು ಇದಕ್ಕೊಂದು ಏನಾರು ನೋಟಿಸ್ ಕೊಡ್ಬೇಕಂತ ನೋಟಿಸ್ ನಿಮಗೆಲ್ಲ ಪೊಲೀಸ್ರಿಗೆ ಮಾಡ್ಬೇಕು, ಪೊಲೀಸ್ರಿಗೆ ಮಾಡಿದ್ವಿ. ನಿಮಗೆ ನೋಟಿಸ್ ಕೊಡೋದಿಲ್ಲ, ನೋಟಿಸ್ ಕೊಡೋದಿಲ್ಲ ಸರ್. ಅಲ್ಲ ಈ ಆರ್ಡರ್ ಪ್ರಕಾರ ಅವ್ರಿಗೆ ಕೊಟ್ಟಿದ್ವಿ. ಈಗ ಅವ್ರು ನೀವು ಕೊಟ್ಟಿರ್ತಾರೆ ಅಲ್ಲ ಸರ್, ನೀವು ಹಿಂಗೆ ಹಚ್ಚಿಲ್ಲ ಹೆಂಗೆ ಕೇಳೋದು ಹೇಳ್ತೀನಿ, ನೀವು ಮತ್ತೆ ಅದನ್ನ ಕೇಳ್ಬೇಡ್ರಿ. AC ಅವ್ರು ಆರ್ಡರ್ ಮಾಡ್ರೆ ನಿಮ್ಮ ಪೊಲೀಸ್ ರಿಪೋರ್ಟ್ ಕೊಟ್ರೆ ಇವತ್ತು CP ಅವ್ರು ಕರೆದಕ್ಕೆ ನಾವು ಬಂದೀವಿ. ಅದನ್ನ ಬಿಟ್ಟರೆ ನಾವೇನು ಹೆಚ್ಚಿನ ದಿನ ಎಲ್ಲ ಮೆನ್ಷನ್ ಮಾಡಿ ನಾನೇನು ಭರವಸೆ ಏನ್ ಕೊಡ್ಬೇಕು? ನೀವೇನಾದ್ರು ಯಾವ ರೀತಿ ಒಳಗೆ ಯಾರು ಒಬ್ಬರು ಏನಾರ ಮಾತಾಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಇರೋದ್ರಿಂದ ಇವತ್ತು ನಮ್ಮ ಜನರು ಏನಾಗೈತೆ, ನಮ್ಮೆಲ್ಲ ಹಳ್ಳಿಗಳ ಕೂಲಿ ಮಾಡ್ಕೊಂತ ಜನ ಎದುರು ಇವತ್ತು ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ. ಆದರೆ ಇದನ್ನ ಇಲ್ಲಿವರೆಗೂ ನಾವು ಹೋರಾಟ ಏನು ಶಾಂತಿಯುತ ಮಾಡಿವಲ್ಲ, ಇನ್ನು ಮುಂದೆ ಹೋರಾಟ ಶಾಂತಿ ಹೋರಾಟವನ್ನು ನಾವು ಹಮ್ಮಿಕೋತೀವಿ. ದಯವಿಟ್ಟು ಇದು ಬೇಕಾದಲ್ಲಿ ನಮ್ಮ ಜೀವ ಪ್ರಾಣ ತ್ಯಾಗ ಕೊಡೋಕ್ಕೂ ನಾವು ಸಿದ್ಧರಾಗಿದ್ದೀವಿ. ಇದು ಇವತ್ತಿಗೆ ಅಂತ್ಯ ಅಲ್ಲ, ಇನ್ನು ಬಳಿಕ ಪ್ರಾರಂಭ ಅಂತೇಳಿ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಸಿದ್ದಾಪುರ ಗ್ರಾಮದ ಈ ಎಥನಾಲ್ ಫ್ಯಾಕ್ಟರಿ ವಿರುದ್ಧ 1 ತಿಂಗಳಿನಿಂದ PSS ಸಂಘಟನೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಹಾಗೂ ರೈತ ಪರ ಸಂಘಟನೆಗಳು ಎಲ್ಲರೂ ಸೇರಿ ಇದು ಒಂದು ಶಾಂತಿ ರೀತಿಯಿಂದ ಹೋರಾಟ ಮಾಡಿದ್ದೀವಿ. ಶಾಂತಿ ರೀತಿ ಹೋರಾಟ ಅಂದ್ರೇನು, ನಾವು ಬೆಂಬಲ ಹಾಕೊಂಡು ಒಂದು 10 ದಿನ 20 ದಿನ ಅಷ್ಟೇ ಕುಂತರೂ ಕೂಡ ಇದನ್ನು ಕಂಪ್ನಿಯವರಿಗೆ ಏನೋ ಒಂದು ಬ್ರಿಟಿಷ್ ಪಾಲಿಸಿ ಮಾಡ್ತಾರೆ. ಕಂಪ್ನಿಯವರು ಎಲ್ಲೇ ಯಾವುದೇ ಕಂಪ್ನಿ ಇರುವಂತಕ್ಕ ಅವರು ಬ್ರಿಟಿಷ್ ಪಾಲಿಸಿ ಭಾಳ ಕಂಪ್ನಿಯವರು. ಹಾಗಾಗಿ ಅವರೊಂದು ತಹಸೀಲ್ದಾರ್ ಕಡೆಯಿಂದ ಒಂದು ಆದೇಶ ಮಾಡಿಸಿದ್ದಾರೆ, ಪೆಂಡಲ್ ಕೀಳಿಸ್ರಿ ಇದನ್ನು ಅಂತೇಳಿ. ತಹಸೀಲ್ದಾರ್ ಏನು ಮಾಡಿದಾರ, ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಇದನ್ನು ಕೊಟ್ಟಿದ್ದಾರೆ, ಆದೇಶ ಮಾಡಿದ್ದಾರೆ, ಅದನ್ನು ಪೆಂಡಲ್ ಕೀಳಿಸಿದ್ದಾರೆ. ನಮ್ಮ ರೈತರು ಇಲ್ಲೇ ಎಲ್ಲರೂ ಕುಂತಾಗ ಬೆಳಗ್ಗೆ 6ಕ್ಕೆ ಬಂದು ನಮ್ಮ ರೈತರೆಲ್ಲ ಮನೆಗೆ ಹೋಗ್ತಿರ್ತಾರೆ, ಜಳಕ ಮಾಡಕ್ಕೆ ಹೋಗಿರ್ತಾರೆ. ಅಂಥ ಟೈಮ್ದಲ್ಲಿ ಯಾರಿಲ್ಲದಲ್ಲಿ ಬಂದು ನಮ್ಮ ಅಂಬೇಡ್ಕರ್ ಫೋಟೋ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಫೋಟೋ ಹಾಗೂ ಗಾಂಧಿ ಫೋಟೋ, ಗಾಂಧೀಜಿ ಫೋಟೋನ ಕೂಡ ಇವರು ಪೊಲೀಸರೇ ತೆಗೆದಿದ್ದು ಭಾಳ ದುರದೃಷ್ಟಕರ ಅಂತೇಳಿ ನಾವು ಭಾವಿಸ್ತೀನಿ. ಯಾವತ್ತೂ ಅದನ್ನು ಮುಟ್ಟಬಾರ್ದು ಅವ್ರು ಪೊಲೀಸ್ನವರು. ಪೆಂಡಲ್ನ ಉಚ್ಚೋದು ರೂಲ್ಸ್ ಇಲ್ಲ ಇವರಿಗೆ. ಹಾಗಾಗಿ ಇವತ್ತು ನಾವು ಹೋರಾಟ ಇದನ್ನು ನಾವು ಕುಂತಂಥ ಒಂದು ಶಾಂತಿಯುತ ಹೋರಾಟವನ್ನು ಇವರು ಮೊಟಕುಗೊಳಿಸಿದ್ದಕ್ಕಾಗಿ ನಾಳೆ
ಪತ್ರಿಕಾ ಭವನ ಗದಗಿನಲ್ಲಿ ಬೆಳಗ್ಗೆ ನಾವು ಹೋಗಿ ಎಲ್ಲ ರೈತ ಪರ ಸಂಘಟನೆ